ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ಚಿಕನ್ ಪೆಪ್ಪರ್ ಡ್ರೈನ ಯಾವ ರೀತಿ ಮನೆಯಲ್ಲೇ ಮಾಡ್ಕೊಳ್ಳೋದು, ಏನೇನು ಬೇಕಾಗುತ್ತೆ ಅಂತ ಸಿಂಪಲ್ ಆಗಿದೆ ನೋಡೋಣ ಬನ್ನಿ. ಚಿಕನ್ ಪೆಪ್ಪರ್ ಡ್ರೈ ಮಾಡೋದಕ್ಕೆ ನಾನಿಲ್ಲಿ ಅರ್ಧ ಕೆಜಿ ಚಿಕನ್ ತಗೊಂಡಿದ್ದೀನಿ. ವಿತ್ ಬೋನ್ ತಗೊಂಡಿದ್ದೀನಿ, ಸ್ಕಿನ್ ಔಟ್ ಮಾಡಿಸಿರೋಂಥದ್ದು. ವಿತೌಟ್ ಬೋನ್ ಕೂಡ ಮಾಡ್ಬೋದು, ತುಂಬಾನೇ ಚೆನ್ನಾಗಿರುತ್ತೆ. ಸ್ವಲ್ಪ ಹಳದಿ ಪುಡಿ ಹಾಕಿ ಒಂದು 3 ಸಲ ತೊಳೆದಿಟ್ಕೊಂಡಿದ್ದೀನಿ. ಮಸಾಲೆಗೆ ಒಂದೆರಡು ಈರುಳ್ಳಿ, ಪೆಪ್ಪರ್ ಪುಡಿ, ಫ್ರೆಶ್ ಆಗಿ ಪುಡಿ ಮಾಡ್ಕೊಳ್ಳಿ, ತುಂಬಾನೇ ಚೆನ್ನಾಗಿರುತ್ತೆ. 2 ಸ್ಪೂನ್ ಅಷ್ಟು ತಗೊಂಡಿದ್ದೀನಿ. ಸ್ವಲ್ಪ ಕರಿಬೇವಿನ ಸೊಪ್ಪಿದೆ. ನೀವು ಮೊಸರು ಕೂಡ ಹಾಕೊಳ್ಬಹುದು, ಚಿಕನ್ ಸ್ವಲ್ಪ ಸಾಫ್ಟ್ ಆಗುತ್ತೆ. ಇಲ್ಲ ನೀವು ಒಂದೆರಡು ಟೊಮೊಟೊ ಕೂಡ ರುಬ್ಬ ಹಾಕ್ಬೋದು, ಅಥವಾ ಒಗ್ಗರಣೆ ಕೂಡ ಹಾಕೊಳ್ಬಹುದು, ಅಥವಾ ನಿಂಬೆಹಣ್ಣು ಕೂಡ ಹಾಕೊಳ್ಬಹುದು. ನಿಮಗೆ ಹುಳಿ ಹಾಕಬೇಕಾಗುತ್ತೆ, ಅದರಲ್ಲಿ ಯಾವ್ದು ಬೇಕು, ನಿಂಬೆಹಣ್ಣು, ಟೊಮೊಟೊ, ಮೊಸರು ಮೂರಲ್ಲಿ ಒಂದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಖಾರದ ಪುಡಿ 3/4 ಸ್ಪೂನ್ ಅಷ್ಟಿದೆ. ರುಚಿಗೆ ತಕ್ಕಷ್ಟು ಉಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1/4 ಸ್ಪೂನ್ ಅಷ್ಟಿದೆ. ಇದು ರೋಸ್ಟೆಡ್ ಜೀರಿಗೆ ಪುಡಿ 1/4 ಸ್ಪೂನು, ಹಳದಿ ಪುಡಿ 1/4 ಸ್ಪೂನ್ಗಿಂತ ಸ್ವಲ್ಪ ಕಮ್ಮಿ ಇದೆ. ಗರಂ ಮಸಾಲ 1/4 ಸ್ಪೂನ್ ಅಷ್ಟಿದೆ. ಈಗ ನಾವಿಲ್ಲಿ ಚಿಕನ್ಗೆ ಎಲ್ಲ ಮಸಾಲನ್ನು ಮಿಕ್ಸ್ ಮಾಡಿ ಒಂದು 4 ಗಂಟೆ ಫ್ರಿಜ್ ನಲ್ಲಿ ಇಟ್ಟು ಅಥವಾ ಈಚೆನೆ ಸ್ಟೋರ್ ನೆನೆಯೋದಿಕ್ಕೆ ಬಿಟ್ಟು ಆಮೇಲೆ ನಾವು ಚಿಕನ್ ಪೆಪ್ಪರ್ ಡ್ರೈ ಮಾಡ್ಕೋಬೇಕಾಗುತ್ತೆ. ಅಷ್ಟು ಟೈಮ್ ಇಲ್ಲ ಅನ್ನೋದಾದ್ರೆ ಚಿಕನ್ ಅನ್ನ ಸಪ್ರೇಟ್ ಆಗಿ ಸ್ವಲ್ಪ ನೀರು ಹಾಕಿ ಬೇಯಿಸ್ಕೊಳ್ಳೋಣ. ಇಲ್ಲಾಂದ್ರೆ ನಮಗೆ ಚಿಕನ್ ಬೇಯೋದು ತುಂಬಾ ಲೇಟ್ ಆಗ್ಬಿಡುತ್ತೆ. ಹಾಗಾಗಿ ನಾನು ಇಲ್ಲಿ ನೆನೆಸೋದಕ್ಕೆ ಟೈಮ್ ಇಲ್ಲ, ಹಾಗಾಗಿ ಚಿಕನ್ ಅನ್ನ ಸ್ವಲ್ಪ ನೀರು ಹಾಕಿ ಬೇಯಿಸ್ಕೊಳ್ತಾ ಇದ್ದೀನಿ. ನೀವು ಕುಕ್ಕರ್ನಲ್ಲಾದ್ರೆ 1 ವಿಸಲ್ ಕೂಗಿಸ್ಕೊಳ್ಳಿ. ನಾವು ಏನು ಕ್ವಾಂಟಿಟಿ ತಗೊಂಡಿರ್ತೀವಿ ಉಪ್ಪು ನೋಡ್ಕೊಂಡು ಅದರಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಶುಂಠಿ ಬೆಳ್ಳುಳ್ಳಿನಲ್ಲಿ ಕೂಡ ಸ್ವಲ್ಪ ಉಪ್ಪಿರುತ್ತೆ. ಸ್ವಲ್ಪ ಮಸಾಲೆ ಎಲ್ಲನೂ ಹಾಕಿದ್ರೆ ಸ್ವಲ್ಪ ಚಿಕನ್ ಒಳಗಡೆ ಮಸಾಲೆ ಹಿಡಿಯುತ್ತೆ. ಹಾಗಾಗಿ ಎಲ್ಲ ತಗೊಂಡಿರೋಂಥ ಮಸಾಲಾನ ಎಲ್ಲ ಸ್ವಲ್ಪ ಹಾಕೊಳ್ತೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕೊಳ್ತಿದ್ದೀನಿ. ಸ್ವಲ್ಪ ಹಳದಿ ಪುಡಿ, ಮೊಸರು ಕೂಡ 1 ಸ್ಪೂನ್ ಅಷ್ಟೇ ಹಾಕೊಳ್ತೀನಿ. ಸಾಫ್ಟ್ ಆಗಿ ಬೇಗ ಬೇಯುತ್ತೆ. ನೀರನ್ನ 1/4 ಲೀಟರ್ ಅಷ್ಟು ಹಾಕೊಳ್ಳೋಣ ಸಾಕು. ನಮಗೆ ಇದು ಬೇಯಿಸ್ಕೊಂಡ್ಮೇಲೆ ಆ ನೀರು ವೇಸ್ಟ್ ಆಗಬಾರ್ದು. ಹಾಗಾಗಿ ಇದು ಬೇಯೋದಕ್ಕೆ ಒಂದು 80% ಚಿಕನ್ ಬೆಂದ್ರೆ ಸಾಕು. ಇನ್ನು 20% ನಮ್ಮ ಒಗ್ಗರಣೆನಲ್ಲಿ ಮಸಾಲ ಜೊತೆ ಬೇಯಬೇಕಾಗುತ್ತೆ. ಈಗ ಇದನ್ನ ಬೇಯೋದಕ್ಕೆ ಇಟ್ಕೊಳ್ಳೋಣ. ಉಪ್ಪೆಲ್ಲ ಹಾಕೊಂಡಿದೀವಿ. ಚಿಕನ್ ಒಂದು 60% ನೀರಿನಲ್ಲಿ ಬೆಂದಿದೆ. ಇನ್ನೊಂದು 20% ಬೇಯೋಷ್ಟರಲ್ಲಿ ನಾವು ಈ ಕಡೆ ಒಗ್ಗರಣೆ ಇಟ್ಕೊಳ್ಳೋಣ. ಒಂದು ಬಾಣಲಿಲಿ ಎಣ್ಣೆ ಹಾಕೊಂಡಿದ್ದೀನಿ. ಎಣ್ಣೆಗೆ 1.5-2 ಸ್ಪೂನ್ ಅಷ್ಟು ಎಣ್ಣೆ ಇದೆ. 1 ಸ್ಪೂನ್ ಅಷ್ಟು ತುಪ್ಪ ಹಾಕೊಳ್ಳೋಣ. ಬೆಣ್ಣೆ ಹಾಕೊಳ್ಬೋದು, ತುಂಬಾನೇ ಚೆನ್ನಾಗಿರುತ್ತೆ. ಅದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪು ಮೊದಲು ಫ್ರೈ ಮಾಡಿ ತೆಗೆದಿಟ್ಕೊಳ್ಳೋಣ. ಈಗ ಅದೇ ಎಣ್ಣೆಗೆ ಈರುಳ್ಳಿ ಹಾಕೊಳ್ಳೋಣ. ಒಂದು ನಿಮಿಷದಷ್ಟು ಫ್ರೈ ಮಾಡ್ಕೊಂಡಿದ್ದೀನಿ. ಮೀಡಿಯಂ ಫ್ಲೇಮ್ನಲ್ಲಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಸ್ವಲ್ಪ ಕೂಡ ಅದು ಸೌಂಡ್ ಇಲ್ಲ, ಎಣ್ಣೆನಲ್ಲಿ ಚೆನ್ನಾಗಿ ಮಿಕ್ಸ್ ಆಗ್ಬಿಟ್ಟಿದೆ. ಈಗ ಮಸಾಲೆ ಪ್ಲೇಟಲ್ಲಿ ಏನಿದೆ ಎಲ್ಲನೂ ಒಂದೇ ಸಲ ಹಾಕೊಳ್ಳೋಣ. ಹಾಕೊಂಡು ಸ್ವಲ್ಪ ತುಪ್ಪ ಮತ್ತೆ ಎಣ್ಣೆ ಹಾಕಿದೀವಲ್ಲ, ಇದನ್ನು ಸ್ವಲ್ಪ ಫ್ರೈ ಮಾಡಿ. ಕ್ಯಾಪ್ಸಿಕಮ್ ಕೂಡ ಹಾಕೊಳ್ಬೋದು, ಅದು ಕೂಡ ಚೆನ್ನಾಗಿರುತ್ತೆ. ಇಷ್ಟಪಡೋರಾದ್ರೆ ಹಾಕೊಳ್ಳಿ. ಸ್ಟವ್ನ ಸಿಮ್ ಮಾಡ್ಕೊಂಡಿದ್ದೀನಿ. ಸಿಮ್ ಮಾಡ್ಕೊಂಡು ಒಂದು ಅರ್ಧ ನಿಮಿಷದಷ್ಟು ಎಣ್ಣೆನಲ್ಲಿ ಫ್ರೈ ಮಾಡ್ಕೊಳ್ಳಿ ಎಲ್ಲ ಪೌಡರ್ನ. ಪೆಪ್ಪರ್ ಕೂಡ ಹಾಕೊಳ್ತಿದ್ದೀನಿ. ಮೊಸರು ಹಾಕೊಳ್ತಿದ್ದೀನಿ. ನಿಮ್ ಟೊಮೊಟೊ ಇದ್ರೆ ಈರುಳ್ಳಿ ಜೊತೆ ಒಗ್ಗರಣೆ ಹಾಕೊಳ್ಳಿ, ಅಥವಾ ಮೊಸರು ಟೊಮೊಟೊ ಎರಡೂ ಇಷ್ಟ ಆಗಲ್ಲ ಅಂದ್ರೆ ಕೊನೆಯಲ್ಲಿ ನಿಂಬೆಹಣ್ಣು ಹಾಕೊಳ್ಳಿ. ಈಗ ಇದು ಮಸಾಲ ರೆಡಿ ಆಗಿದೆ. ಸ್ಟವ್ ಸಿಮ್ಮಲ್ಲೇ ಇರಲಿ. ಇದೊಂದು ಸ್ವಲ್ಪ 1 ನಿಮಿಷದಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಕೊಂಡು ಮಸಾಲ ಎಲ್ಲ ಸ್ವಲ್ಪ ಮೊಸರಿನಲ್ಲಿ ಮಿಕ್ಸ್ ಆಗಿ ಆಮೇಲೆ ಬೆಂದಿರೋಂಥ ಚಿಕನ್ ಹಾಕೊಳ್ಳೋಣ. ಅದೆಷ್ಟು ಸಿಕ್ಕಿದೆ, ಚಿಕನ್ ಆಗಿ ಬೆಂದಿದೆ. ನೀವು ಕುಕ್ಕರ್ಗೆ ಹಾಕಿದ್ರೆ ಒಂದು 100 ml ನೀರು ಹಾಕಿ ಸಾಕಾಗುತ್ತೆ. ನಾನು ಓಪನ್ ಆಗಿ ಪಾತ್ರೆ ಬೇಯಿಸಿರೋದ್ರಿಂದ ಸ್ವಲ್ಪ ನೀರು ಜಾಸ್ತಿ ತಗೊಂಡಿದೆ. ಈಗ ಚಿಕನ್ ಚೆನ್ನಾಗಿ ಬೆಂದಿದೆ, ಅದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಅಲ್ಲಿ ಡ್ರೈ ಮಾಡ್ತಾರೋದ್ರಿಂದ ಈ ನೀರನ್ನ ಇದಕ್ಕೆ ಉಪಯೋಗಿಸ್ಕೊತಾ ಇಲ್ಲ. ಮಿಕ್ಸ್ ಆಗಿದೆ. ಚಿಕನ್ ಎಲ್ಲ ಸ್ವಲ್ಪ ಅದು ಮೆಣಸಿನ ಪುಡಿ ಫ್ಲೇವರ್ನೆಲ್ಲ ಅಬ್ಸರ್ವ್ ಮಾಡ್ಕೋಬೇಕು. ಈಗ ಮುಚ್ಚಿಬಿಟ್ಟು 1-2 ನಿಮಿಷ ಸಿಮ್ನಲ್ಲಿ ಬಿಡೋಣ. ಚಿಕನ್ಗೆ ಕರಿಬೇವಿನ ಸೊಪ್ಪು ಫ್ರೈ ಮಾಡಿದ್ವಲ್ಲ, ಅದನ್ನ ಸ್ವಲ್ಪ ಪುಡಿ ಮಾಡಿ ಹಾಕೊಳ್ಳೋಣ. ಹಂಗೆ ಕೂಡ ಹಾಕೋದು. ಅದನ್ನ ನಾನು ಇಲ್ಲಿ 4 ನಿಮಿಷ ಬಿಟ್ಟಿದ್ದೀನಿ ಸಿಮ್ಮಲ್ಲಿ. ನೋಡಿ, ಚೆನ್ನಾಗಿ ಎಲ್ಲ ಮಸಾಲ ಎಷ್ಟು ಚೆನ್ನಾಗಿ ಕೋಟಿಂಗ್ ಆಗಿದೆ. ತುಂಬಾನೇ ಟೇಸ್ಟ್ ಕೂಡ ತುಂಬಾನೇ ಚೆನ್ನಾಗಿದೆ. ಉಪ್ಪು ಖಾರ ಎಲ್ಲ ಟೇಸ್ಟ್ ಕರೆಕ್ಟ್ ಆಗಿದೆ. ತುಂಬಾ ಪೆಪ್ಪರ್ ಕೂಡ ಅಂತ ಅನ್ಸಲ್ಲ. ತುಂಬಾ ಒಂಥರ ಹುಳಿ ಉಪ್ಪು ಎಲ್ಲ ಬ್ಯಾಲೆನ್ಸ್ ಆಗಿದೆ. ನೀವು ಬೇಕಾದ್ರೆ ಒಂದು ಅರ್ಧ ಸ್ಪೂನ್ ಸಕ್ಕರೆ ಕೂಡ ಹಾಕೊಳ್ಬಹುದು ಇದಕ್ಕೆ. ಈಗ ಎಲ್ಲ ರೆಡಿ ಆಗಿದೆ, ಸರ್ವ್ ಮಾಡ್ಕೊಳ್ಳೋಣ.
ಕೊನೆಯಲ್ಲಿ ತಿನ್ನೋದಕ್ಕಿಂತ ಮುಂಚೆ ನಿಂಬೆಹಣ್ಣು ಯೂಸ್ ಮಾಡ್ಕೊಳ್ಳಿ. ನಿಂಬೆಹಣ್ಣು ಹಿಂಡ್ಕೊಂಡು ತಿನ್ಬೇಕಾಗುತ್ತೆ. ಸ್ಟವ್ ಆಫ್ ಆಗಿದೆ. ಸಖತ್ತಾಗಿದೆ, ಒಳ್ಳೆ ಘಮ 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 ಅಂತ ಇದೆ. ತುಪ್ಪ ಎಲ್ಲ ಹಾಕಿರೋದ್ರಿಂದ ಅದು ಟೇಸ್ಟ್ ತುಂಬಾನೇ ಡಿಫ್ರೆಂಟ್ ಆಗಿ ಚೆನ್ನಾಗಿದೆ. ನೋಡಿ, ಸ್ವಲ್ಪ ಕೂಡ ಲಿಕ್ವಿಡ್ ಇಲ್ಲ, ಡ್ರೈ ಡ್ರೈ ಆಗಿದೆ. ಇದು ಸ್ವಲ್ಪ ತಣ್ಣಗಾದ ತಕ್ಷಣ ನಿಮ್ಗೆ ತಿನ್ನೋದಿಕ್ಕೆ ಕರೆಕ್ಟಾಗಿ ಬರುತ್ತೆ. ಸ್ವಲ್ಪ ನೋಡೋದಿಕ್ಕೆ ಅನ್ಸುತ್ತಷ್ಟೇ, ನಾವು ನೀರೆಲ್ಲ ಹಾಕಿಲ್ಲ, ಹಾಗಾಗಿ ಚೆನ್ನಾಗಿ ಡ್ರೈ ಆಗಿದೆ. ನಾನು ಅವಾಗಲೇ ಹೇಳ್ದಂಗೆ ನಿಮಗೆ ಇದನ್ನ ನೆನೆಸಿದ್ರೆ ಒಂದು ಮೂಡಿದ್ರೆ ಚಿಕನ್ ತುಂಬಾ ಸಾಫ್ಟ್ ಆಗಿ ತಿನ್ನೋದಿಕ್ಕೆ ಚೆನ್ನಾಗಿರುತ್ತೆ. ನೆನೆಸೋದಿಕ್ಕೆ ಟೈಮ್ ಇಲ್ಲ ಅನ್ನೋದಾದ್ರೆ ದಯವಿಟ್ಟು ಈ ತರ ನೀರು ಹಾಕಿ ಸ್ವಲ್ಪ ಬೇಯಿಸ್ಕೊಂಡು ಆಮೇಲೆ ಚಿಕನ್ ಆ್ಯಡ್ ಮಾಡ್ಕೊಳ್ಳಿ. ಇಲ್ಲ ಗ್ರೇವಿಲಿ ಕೂಡ ಮಿಕ್ಸ್ ಮಾಡ್ಬೋದು. ಗ್ರೇವಿ ಮಸಾಲೆ ಎಲ್ಲ ಹಾಕಿದ್ಮೇಲೆ ಆದಷ್ಟು ಸಿಮ್ನಲ್ಲೇ ಬೇಯಿಸಬೇಕಾಗುತ್ತೆ, ಸ್ವಲ್ಪ ಸಮಯ ಜಾಸ್ತಿ ತಗೊಳುತ್ತೆ ಅಷ್ಟೇನೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ. ಓಕೆ, ಬಾಯ್.